ನೋಡಿರಿ, ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಅನೇಕ ಒಳಪಂಗಡಗಳಿವೆ. ಮೇಜರು ಗಂಗಟ್ಕಾರ್ ಬರ್ತಾರೆ, ಮರ್ಸ್ ಒಕ್ಕಲಿಗರು ಬರ್ತಾರೆ, ಕುಂಚಿಟಿಗರು ಬರ್ತಾರೆ, ರೆಡ್ ಒಕ್ಕಲಿಗರು ಬರ್ತಾರೆ, ನೇರಳಘಟ್ಟದವ್ರು ಬರ್ತಾರೆ, ಆಮೇಲೆ ಬಂಟ್ಸ್ ಅಂತ ಬರ್ತಾರೆ. ಈಗ ನಾನು ಮಂಗಳೂರು ಕರಾವಳಿ ಹೇಳಿದ್ನಲ್ಲ, ಅವರು ಕೂಡ ಒಕ್ಕಲಿಗರು. ಚಿಕ್ಕಮಂಗ್ಳೂರು ಕೂಡ ಅವರೇ. ಆಮೇಲೆ ಕೊಡಗು ಗೌಡರು ಅಂತವ್ರೆ, ಅವ್ರು ಬರ್ತಾರೆ. ಇವೆಲ್ಲ ಕೂಡ ಇದ್ರದ್ದು. ಹಂಗಂತೇಳಿ ನಿಂದು ಉಪಜಾತಿ ಎತ್ಕೊಂಡು ಮಾತಾಡ್ತೀಯ. ನಾನು ಇಂಥನು ಉಪಜಾತಿ ನಂದೇ ಬಲಿಷ್ಠ ಅಂತ ಮಾತಾಡ್ತೀಯ ನೀನು? ಎಲ್ಲ ಜಾತಿಗಳಲ್ಲೂ ಉಪಜಾತಿಗಳವೆ, ಅದನ್ನೆಲ್ಲ ಕೂಡ. ಸೊ ಇದನ್ನು ಪೊಲಿಟಿಕಲ್ ಬಂದಾಗ ನೀನು ಬಾ, ನಾನು ರೆಡಿಯಾಗಿದ್ದೀನಿ ಅತ್ಲ ಕಡೆಗೆ. ಜಾತಿ ಉಪಯೋಗಿಸ್ಕೊಂಡ್ರೆ ಜನ ಕೇಳಲ್ಲ ರೀ. ಯಾವಾಗ ಇದು ಮಾಡೋರೋ ಅವಾಗೆಲ್ಲ ನನಗೆ ಓಟ್ ಜಾಸ್ತಿ ಬಂದೈತೆ. ನಾನು ರಾಜಕೀಯದಲ್ಲೂ ಕೂಡ ಓಟಿನಲ್ಲಿ ಕೂಡ ಜಾತಿ ನಾನು ಕೇಳಿ ರಾಜಕೀಯ ಮಾಡಿದ್ದೇ ಇಲ್ಲ. ನಾನೆಲ್ಲ ಕೂಡ ಎಲ್ಲರನ್ನೂ ತೊಗೊಂಡೋಗ್ತೀನಿ ಅತ್ಲ ಕಡೆಗೆ. ನಮ್ಮ ಮನೆಗೆ ಈಗ SCಗಳು ಅಂತ ಏನು ಹೇಳ್ತೀವಿ, ನಮ್ಮನೆ ಒಳಗಡೆ ಬರ್ತಾರೆ, ಜೊತೆಲಿ ತಿಂಡಿ ತಿಂತಾರೆ. ಕರ್ಸ್ಕೊಂಡು ನಿಮ್ಮ ಮನೆ ಒಳಗಡೆಗೆ ಯಾವತ್ತು ಕರ್ಸ್ಕೊಂಡಿದ್ದೀರಿ? ಬರೀ ಬಾಯಿ ಮಾತಲ್ಲಿ ಹೇಳ್ತಿರಲ್ಲ ನೀವು, ಹೊರಗಡೆ ನಿಲ್ಲಿಸ್ತಿರಲ್ಲ ನೀವು. ಬೇರೆ ಬೇರೆ ಸಮುದಾಯ ನಾವು ಜಾತಿನೇ ಕೇಳೋಕೆ ಹೋಗಲ್ಲ. ಯಾರು ಬಂದರೂ ನಮ್ಮ ಮನೆ ಒಳಗೆ ಕೇಳ್ತೀವಿ, ಚೆಕ್ ಮಾಡಿ ಬಿಡ್ತೀನಿ ನಾನು ಅತ್ಲ ಕಡೆಗೆ. ಅವ್ರ ಮನೆಗೆ ಹೋಗಿ ಊಟ ಮಾಡ್ತೀನಿ. ನಮ್ಮ ಜೇಂಡ್ ಮನೆಗೆ ಒಳ್ಳೆ ಊಟ ಹಾಕ್ಸಿದ್ದಲ್ಲ ನಮ್ಮ ಕಾಲೋನೆಗೆ ಹೋಗಿ. ಬಾ ನೀನು ಬಂದು ತಿನ್ನು, ಬನ್ನಿ ಕೃಷ್ಣಪ್ಪರೇ, ಬರೀ ನೀವು ಊಟ ಮಾಡೋಣ, ನಾನು ಮಾಡೋಣ, ನಿಮ್ಮ ಮನೆಗೂ ಕರೆಸ್ಕೊಳ್ರಿ ಒಳಗಡೆಗೆ. ಇವತ್ತು ನಾನು ಎಲ್ಲ ಜಾತಿಯವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದೀನಿ.